ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗ್ ಮಾಡಿ ಭಾಳ ದಿನ ಆಯ್ತು. ಲಾಗ್ ಭಾಳ ಗ್ಯಾಪ್ ಆಗತ್ತೈತಿ. ಯಾಕಂದ್ರೆ ಸ್ವಲ್ಪ ನಮ್ಗೆ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ. ನನ್ನ ಪರ್ಸನಲ್ ಪ್ರಾಬ್ಲಮ್ ಅನ್ನೋಕ್ಕಿಂತ ನಂಗೆ ಯಾಕೋ ಯೂಟ್ಯೂಬಿಗೆ ವ್ಯೂಸ್ ಬರತ್ತಿಲ್ಲ, ನನ್ನ ಯೂಟ್ಯೂಬ್ ವ್ಯೂ ಆಗತ್ತಿಲ್ಲ. ಸೊ ಹಂಗಾಗಿ ನಂಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಏನು ಹಿಂಗೆ ಆಗತ್ತೈತಿ ನನಗೆ, ಎಲ್ಲರಿಗೂ ಎಷ್ಟು ಇದು ಅಕ್ಕವ ಅಂತಂದ್ರೆ. ಸೊ ಟೈಮ್ ಹಿಡಿತೈತಿ ಗೊತ್ತಾಯ್ತು, ನಂಗೆ ರಿಯಲೈಸ್ ಆಗೈತಿ ಇನ್ನಿಂದ. ಸೊ ಹಾಗಾಗಿ ಇವತ್ತು ವಿಡಿಯೋ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೇವೆ, ಹೊಸ ಮೂಡಿಂದ. ಇವತ್ತು ವಿಡಿಯೋ ಮಾಡೋ ರೀಸನ್ ಏನಪ್ಪ ಅಂತಂದ್ರೆ ಏನು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಸೊ ಹಂಗೆ ಒಂದು ರ್ಯಾಂಡಮ್ ಆಗಿರಲಿ, ಇದಕ್ಕೆ ಹಿಂಗಾಯ್ತು, ಎದಕ್ಕೆ ವಿಡಿಯೋ ಮಾಡೋದು ಬಿಟ್ಟಿದ್ನಿ ಹೇಳಿದ್ರಾತಂತಂದು ಸ್ಟಾರ್ಟ್ ಮಾಡತ್ತೀನಿ. ಇವತ್ತೇನಪ್ಪ ರೀಸನ್ ವಿಡಿಯೋ ಮಾಡೋದು ಬಿಟ್ಟಿದ್ದು ಅಂತಂದರೆ ಅದೇ ಹೇಳ್ದಂಗೆ ನನಗೆ ಯೂಸ್ ಬರತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗತ್ತಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ನಿ. ಬಟ್ ನಿನ್ನೆಯಿಂದ ಏನೋ ಅಂದ್ರೆ ಇನ್ಸ್ಪಿರೇಷನ್ ಆಗಿ ಓಕೆ ಸ್ಟಾರ್ಟ್ ಮಾಡೋಣ, ಟೈಮ್ ಮಾಡ್ತೈತಿ, ಓಕೆ ಇವತ್ತೆಲ್ಲ ನಾಳೆ ನನ್ನ ಯೂಟ್ಯೂಬ್ ಗ್ರೋ ಆಕೈತಿ ಅನ್ನೋ ಒಂದು ರೀಸನಿಂದ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ಥಿಂಗ್, ನಾ ಇವತ್ತು ತವ್ರ ಮನೆಗೆ ಬಂದೇವಿ. ಅಂದರೆ ಇದು ತವ್ರ ಮನೆ ಅಂದರೆ ಬಾಡಿಗೆ ಮನೆ, ನಮ್ಮನ್ನ ಮನೆ ಕಟ್ಸತ್ತಾನ. ಸೊ ಅಲ್ಲಿ ಮಗ ಅದಾನ. ಸೊ ಹಂಗಾಗಿ ನೋಡತ್ತಾನೆ ನೋಡಿ, ನಮ್ಮ ಗಂಡ ನೋಡತ್ತಾನ. ಅವ್ನು ಕರ್ಕೋಬೇಕಾಗೆ ಕರ್ಕೊಂಡು ಫೋನ್ ಬಿಡೋದಿಲ್ಲ. ವೇಟ್, ಇಲ್ಲಿ ಬಂದು ಕುಂತ. ಅವ್ನಿಗೂ 1 ವರ್ಷ ಕಂಪ್ಲೀಟ್ ಆಯ್ತು. ಅವ್ನು ಬರ್ತಾ ಇರೋವಾಗ ಮಾಡೋಕ್ಕಾಗಲಿಲ್ಲ ಸಮ್ ರೀಸನ್ಸಿಂದ. ರೀಸನ್ ಅಂದರೆ ನಮ್ಮ ಫ್ಯಾಮಿಲಿ ದೊಡ್ಡದೈತಿ. ಸೊ ಹಂಗಾಗಿ ಎಲ್ಲರ ಮುಂದೆ ಫೋನ್ ಹಿಡ್ಕೊಂಡು ಇರೋಕ್ಕಾಗೋದಿಲ್ಲ, ಮಾತಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ಮಟ್ಟ. ಸೊ ಹಂಗಾಗಿ ಅದನ್ನು ವಿಡಿಯೋ ಮಾಡಲ್ಲ. ಒಂದು ಸ್ವಲ್ಪ ವಿಡಿಯೋ ಅದಾವೆ, ಅವನ್ನೆಲ್ಲ ಕಾಲೇಜ್ ಮಾಡಿ ಒಂದು ವಿಡಿಯೋ ಬಿಡ್ತಾರೆ. ನೆಕ್ಸ್ಟ್ ಇವತ್ತೇನಿಲ್ಲ, ಇನ್ನು ನೆಕ್ಸ್ಟ್ ಇವತ್ತು ಲಾಗ್ ಬರೀ ಜಸ್ಟ್ ನಾನು ಇದಕ್ಕೆ ವಿಡಿಯೋ ಮಾಡಿಲ್ಲ, ನನಗೆ ಏನಾಗಿತ್ತು ಪರಿಸ್ಥಿತಿ ಹೆಂಗಿತ್ತು, ಸೊ ಅದ್ರ ಬಗ್ಗೆ ಅಷ್ಟೇ ವಿಡಿಯೋ ಮಾಡತ್ತೀನಿ. ಆಮೇಲೆ ಇವತ್ತು ಮನೆಗೆ ಖಾಲಿ ಮಾಡ್ಬೇಕಂತ ಮಾಡಿದ್ವಿ. ಯಾಕಂದರೆ ಇಲ್ಲಿ ನಮಗೆ ಅಡ್ಜಸ್ಟ್ ಆಗತ್ತಿಲ್ಲ. ನಮ್ಮ ಕಟ್ಟು ಮನೆಗೆ ಇದಕ್ಕೆ ಡಿಸ್ಟೆನ್ಸ್ ದೂರ ಆಗತ್ತೈತಿ. ಆಮೇಲೆ ನಮ್ಮ ಮಮ್ಮಿ ಒಬ್ಬರೇ ಇರ್ತಾರೆ ಮನೆಯಾಗ. ಸೊ ಹಂಗಾಗಿ ಅಡ್ಜಸ್ಟ್ ಆಗ್ಲಿದ್ದು ರೀಸನ್ನಿಂದ ಈ ಮನೆ ಸ್ವಲ್ಪ ಬೇಡ, ಅಲ್ಲೇ ಮನೆ ಮಾಡ್ಕೊಳೋ ಅಂತ ಯೋಚನೆ ಮಾಡಿ ಮನೆ ಮಾಡತ್ತೀವಿ. ಆಲ್ರೆಡಿ ಕ್ಲೀನ್ ಮಾಡಿ ಬಂದೇವಿ. ಜಸ್ಟ್ ಸಾಮಾನೆಲ್ಲ ಹೇರಿ ಒಂದು ಸ್ವಲ್ಪ ಸಾಮಾನು ಇಲ್ಲಿ ನಮ್ಮ ಪರಿಚಯದಾರ ಮನೆ ಅಲ್ಲಿಟ್ಟಿವಿ. ಹೋಗೋದೆಲ್ಲ ಸಾಮಾನು ಎಲ್ಲ ಒಂದು ಟ್ರ್ಯಾಕ್ಟರ್ನಾಗ ತೊಗೊಂಡು ಹೋಗಿ ಇವತ್ತು ಸಕ್ಲಾಪಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೀಸನ್ನಿಂದ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ನಿ. ರೀಸನ್ ಇದ್ರ ಸಂಬಂಧ ಮತ್ತು ನಮ್ಗೆ ವ್ಯೂಸ್ ಬರಲಿದ್ದಕ್ಕೆ, ಸಬ್ಸ್ಕ್ರೈಬರ್ಸ್ ಬರಲಿದ್ದಕ್ಕೆ. ಸೊ ಹಂಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವು ನಮ್ಮ ಚಿನ್ನಿ ಇಷ್ಟು ದೊಡ್ಡವಾಗೇನು ನೋಡ್ರಿ. ಇವ್ನು ಅದನ್ನು ಇದು ಮಾಡ್ತಾರಂತೆ, ಹುಟ್ಟಿದ ಕೂಡ ತೆಗಿಸ್ಬೇಕಂತ. ಸೊ ಹಾಗಾಗಿ ಅಂತಲ್ಲಿ ಇದು ಮಾಡೀವಿ. ಅವನೆಲ್ಲ ಜಗ್ಗಿ ಹುಳಾಗ್ಯಾನೆ. ಅವ್ನು ಹಿಂದಿರ್ಲಷ್ಟು ಅಂದರೆ ಹಂಬಾಗಲೆಲ್ಲ ಹೊಕ್ಕಾನೆ, ನಿಂದಿರ್ತಾನೆ, ನಡೆಯೋಕೆ ಬರ್ದಿಲ್ಲ. ಇನ್ನೂ 1 ವರ್ಷ ಕಂಪ್ಲೀಟ್ ಆಗೈತಿ ಜಸ್ಟ್. ಸೊ ಹಂಗಾಗಿ ಅವನು ನೋಡ್ಬೇಕು. ಅಡ್ಡಾಡಕತ್ರ ಹೇಳಿದ್ರು ನಮ್ಮ ಅಜ್ಜಿ ಭಾಳ ಐತಿ, ಹಿಂಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಇವ್ನು ಹಿಡಿದು ಒಂದು ರೀಸನ್ ನಾನು ವಿಡಿಯೋ ಮಾಡಿದ ಕಾರಣ. ಮಕ್ಕೋದು 1 ತಾಸು ಮಕ್ಕೋತಾನೆ. ಆ ಟೈಮ್ದಾಗ ಕೆಲಸ ಅದು ಇದು ಇರ್ತೈತೆ ಪರ್ಸ್ನಲ್. ಸೊ ಹಂಗಾಗಿ ನನಗೆ ಹೋಗ್ಬಿಡ್ತಾಗ ಇನ್ನೂ ಗ್ರೋ ಆಗುತ್ತಲ್ಲ ನಂಗೆ ಅಂತಂದರೆ ಸುಮ್ಮನೆ ಆಗ್ಬಿಟ್ಟಿದ್ವಿ. ಫೋನ ನಾಯಿ ಹಚ್ಚನ್. ಮಕ್ಕಳು ಕೂಡ ಆಡೋದು ಒಂದು ಚಂದ. ನಾಯಿ ನೋಡಿ ಹಚ್ಚ ಅಂತಾನೆ. ಯಾರೆಲ್ಲ ಹೊರಗಂಟ ಆಟ ಮಾಡ್ತಾನೆ. ಯಾರು ಹೊರಗೆ ಹೊಂಟಾರು ಅನ್ನೋದು ಗೊತ್ತಾಗತ್ತವ. ಆತಾನ ಅವ್ರನ್ನ ನೋಡಿ ಭಾಳ ಗುಡ್ ಬಾಯ್ ಅದಾನೋ. ನಮ್ಮ ಮನೆ ಕಟ್ಟಾರ ಸ್ಲ್ಯಾಪಿನ ಲೆವೆಲಿಗೆ ಬಂದೈತಿ. ಅದನ್ನು ವಿಡಿಯೋ ಮಾಡ್ತಾನೆ, ಇದನ್ನು ಒಂದು ವ್ಲಾಗ್ ಮಾಡ್ತಾನೆ. ನಾವು ಊರಿಗೆ ಹೋಗ್ಕೊಳ್ದೆ ನೋಡುವ ಸ್ಲ್ಯಾಪ್ ಲೆವೆಲ್ ಬಂದೈತಿ. ಸೆಂಟ್ರಿಂಗ್ ಮಾಡೋದು ಬಂದಾರಂತ ಇವತ್ತು. ನಾನು ಇನ್ನೂ ಆ ಮನೆಗೆ ಹೋಗಿಲ್ಲ, ಹೋಗ್ಬೇಕು. ಇಲ್ಲಿ ಮಳೆ ಒಂದು ಆಗತ್ತೈತಿ. ಸೊ ಎಲ್ಲ ಕಿಚ್ಚಿ ನಾವು ಭಾಳ ಹೋಗೋದು ಆ ಮನೆ ಕಡೆ ಹೋಗ್ಬೇಕು. ಆಮೇಲೆ ಒಂದು ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಕೊಂಬರ್ತೇನೆ. ಈ ಲಾಗ್ ಯಾವಾಗ ಬರ್ತೈತೆ ನಂಗೆ ಗೊತ್ತಿಲ್ಲ. ಅಂದರೆ ಇವತ್ತರ ಬರ್ಬೋದು, ನಾಳೆ ಬೆಳಗ್ಗೆ ಬರ್ಬೋದು. ಬಟ್ ಆದಷ್ಟು ಲಗ್ನ ಬಿಡ್ತೇನೆ. ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್. ನನಗಂತಲ್ಲ, ಯೂಟ್ಯೂಬ್ ಹೊಸದಾಗಿ ಯಾರು ಚಲೋ ಮಾಡ್ತಾರೆ ಅವ್ರಿಗೆಲ್ಲ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ನಮಗೆ ಸಪೋರ್ಟ್ ಮಾಡಿರಿ. ವ್ಯೂಸ್ ಜಾಸ್ತಿ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ. ಸಂಜೋಗ್ಸ್ ವ್ಲಾಗ್ಸ್ ಅಂತಂದ್ರೆ ಹಳ್ಳಿಯೊಳಗೆ ಏನೇನು ಹಿಡಿಯೋಕೆ ಅವನು ಆಗುತ್ತೆ. ಆಮೇಲೆ ನಮ್ಮ ಪರ್ಸ್ನಲ್ ಲೈಫ್ನಾಗ ನಾವು ಏನು ಸೆಲೆಬ್ರೇಷನ್ ಮಾಡ್ತೀವಿ, ನಾವು ಹೊಲಕ್ಕೆ ಹೋಗ್ತೀವಿ, ಮನೆಗೆ ಹೆಂಗೆ ಬರ್ತೀವಿ, ಮನೆಯಾಗ ಏನು ಮಾಡ್ತೀವಿ. ನನ್ನ ಒಂದು ಡ್ರೀಮ್ ಐತಿ, ಆದಷ್ಟು ಲಗ್ನ ಫುಲ್ಫಿಲ್ ಮಾಡೋಕೆ ನಿಮ್ಮ ಆಶೀರ್ವಾದ ಬೇಕು. ಆ ಡ್ರೀಮ್ ಏನಪ್ಪ ಅಂತಂದ್ರೆ ಅದನ್ನು ರಿವೀಲ್ ಮಾಡ್ದಾಗ ಹೇಳ್ತೀನಿ. ಅದೇನಂತಂದ್ರೆ ಅಫ್ಕೋರ್ಸ್ ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಆಕೈತೆ, ಒಂದು ಸ್ವಲ್ಪ ಜನಕ್ಕೆ ಏನು ಕಲಿತಿದ್ರು ಮಾಡ್ಬೇಕಾ ಅನ್ನೋದು ಅನಿಸುತ್ತೆ. ಬಟ್ ಅದರಂಥ ಗುಡ್ ಬಿಸ್ನೆಸ್ ಎಲ್ಲಿ ಇಲ್ಲ. ಓನ ಭಾಳ ವಿಡಿಯೋ ಭಾಳ ಅಂತ ಏನು ಮಾಡವ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಒಂದು ಸ್ವಲ್ಪ ಹಂಗೆ ಮಕ್ಕಳಾದ್ರೆ ನಿಮ್ಗೆ ಗೊತ್ತೈತಿ, ನಿಮ್ಮ ಮನೆ ಮಕ್ಕಳಿದ್ರೆ ಗೊತ್ತಿರ್ತೈತಿ. ಏನಂತ ಬಿಸ್ನೆಸ್ ಮಾಡೋದು ಅದ್ರಾಗ ಏನೈತಿ ಅಂತ ಅನ್ಕೋಬೋದು. ಬಟ್ ಇಟ್ಸ್ ಅ ಗುಡ್ ಬಿಸ್ನೆಸ್. ಒಳ್ಳೆ ಇನ್ಕಮ್ ಬರ್ತೈತಿ. ಬಟ್ ದುಡಿಬೇಕು, ಮೈ ಮುರಿ ದುಡಿದ್ರೆ ಅಫ್ಕೋರ್ಸ್ ಬರ್ತೈತಿ. ಅದೇನು ನನ್ನ ಕನಸು ಅನ್ನೋದು ನಿಮ್ಗೆ ಆದಷ್ಟು ಲಗ್ನ ನಿಮ್ಮ ಮುಂದೆ ತರ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ.
ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಲಾಗ್ ಇಷ್ಟ ಆಗಿದ್ರೆ ಇನ್ನೊಂದು ಮನಿ ಲಾಗ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಈಗ ಬಾಡಿಗೆ ಹೋಗ್ಯವ್ರು ಅದನ್ನು ಲಾಗ್ ಮಾಡ್ತೀನಿ, ನೋಡ್ತೀರಿ. ನಿಮ್ಮ ಆಶೀರ್ವಾದ ಇರಲಿ. ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಸಬ್ಸ್ಕ್ರೈಬ್ ಟು ಸಂಜು ವ್ಲಾಗ್ಸ್. ಎಲ್ಲರ ಮಿಸ್ಟೇಕ್ ಇದೆ ಕ್ಷಮೆ ಇರಲಿ. ಓಣ ಬರಲ್ಲ ಬಿಡ ಬಜೆ ಅದ ಬರಲ್ಲ ಅದ. ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್ ಮಾಡಿ ಬಜ್ಜಿ. ಟಾಟಾ ಮಾಡೆ, ಟಾಟಾ ಮಾಡೆ. ಬಾಯ್ ಬಾಯ್.